ಹಿಂಜರಿತಾ ಅಕ್ರಮ್ ಹಿಂದೆನೆ ಅವನ ರೂಮ್ ಒಳಗೆ ತಲುಪಿದಾಗ ಅಕ್ರಮ್ ಹೇಳಿದ ಆ ಒಂದು ವಿಚಾರ ಕೇಳಿ ಸಾಮ್ರಾಟ್ ಬೆಚ್ಚಿಬಿದ್ದ. ನೀವೆಲ್ಲಿದ್ರಿ? ನಾನು ಕಳೆದ 18 ವರ್ಷಗಳಿಂದ ನಿಮ್ಮನ್ನ ಹುಡುಕ್ತಿದ್ದೀನಿ. ಇವತ್ತು ಫೈನಲಿ ನೀವು ಸಿಕ್ಬಿಟ್ರಿ. ನೋಡಿ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನೀವು ಹುಡ್ಕೋ ವ್ಯಕ್ತಿ ನಾನಲ್ಲ. ನಿನ್ ಬಗ್ಗೆ ನೀನು ತಿಳ್ಕೊಂಡಿರೋದಕ್ಕಿಂತ ಹೆಚ್ಚು ನಂಗೆ ಗೊತ್ತಿದೆ. ನಿನ್ ಕೈಯಲ್ಲಿರೋ ಉಂಗುರ ನಂಗೆ ತೋರಿಸು. ಉಂಗುರದ ಬಗ್ಗೆ ಕೇಳಿದ ಕೂಡಲೇ ಸಾಮ್ರಾಟ್ ಬೆರಗಾದ. ಯಾಕಂದ್ರೆ ಆ ಉಂಗುರ ಅವನ ತಂದೆ ಕೊನೆ ಉಸಿರೆಳೆಯುವಾಗ ಕೊಟ್ಟಿದ್ರು. ಸಾಮ್ರಾಟ್ ಉಂಗುರ ತೆಗೆದು ಅಕ್ರಮ್ ಕೈಗೆ ಕೊಟ್ಟಾಗ ಅವನು ಸಾಮ್ರಾಟ್ ನನ್ನ ಅಪ್ಕೊಂಡ. ಮಾರನೇ ದಿನ ಸಾಮ್ರಾಟ್ ಹೋಟೆಲ್ ಸಫೈರ್ ರೀಚ್ ಆದಾಗ ಅಲ್ಲಿಯ ಸೆಕ್ಯೂರಿಟಿ ಅವನನ್ನ ನೋಡಿ ಸ್ಟಾಪ್ ಮಾಡಿದ್ರು. ಹೇಯ್, ಎಲ್ಲಿಗೆ ಹೋಗ್ತಿದ್ಯಾ? ಒಳಗ್ ಹೋಗ್ತಿದ್ದೀನಿ. ಎನಿ ಪ್ರಾಬ್ಲಮ್? ಆ ಸೆಕ್ಯೂರಿಟಿ ಆಫೀಸರ್ ಸಾಮ್ರಾಟ್ನ ಮೇಲಿಂದ ಕೆಳಗ್ ತನಕ ನೋಡಿ ಜೋರಾಗಿ ನಗ್ತಾ ಹೇಳ್ದ. ನೀನ್ ಒಳಗಡೆ ಹೋಗ್ಬೇಕಾ? ನಾನ್ ನಿನ್ನ ಒಳಗಡೆ ಬಿಡ್ತೀನಿ ಅಂತ ನಿನ್ಗನ್ಸುತ್ತಾ? ನೋಡು, ನಿನ್ನೊಂತವ್ರ ಬಗ್ಗೆ ನನಗ್ ಚೆನ್ನಾಗ್ ಗೊತ್ತಿದೆ. ಸುಮ್ನೆ ಗಲಾಟೆ ಮಾಡ್ಬೇಡ, ತೊಲಗಿಲ್ಲಿಂದ. ಸೆಕ್ಯೂರಿಟಿ ಆಫೀಸರ್ ಸಾಮ್ರಾಟ್ನ ಒಳಗೆ ಹೋಗೋದಕ್ಕೆ ಬಿಡ್ತಿರ್ಲಿಲ್ಲ. ಅದೇ ಸಮಯಕ್ಕೆ ಅವನಿಗೆ ಒಂದು ಕಾಲ್ ಬರುತ್ತೆ. ಕಾಲ್ ರಿಸೀವ್ ಮಾಡಿದಾಗ ಅವನ ಕೈ ಕಾಲುಗಳು ನಡಗಿದ್ವು. ತಕ್ಷಣ ಸಾಮ್ರಾಟ್ ಬಳಿ ಬಂದು, ಸಾರಿ ಸರ್, ನನ್ನಿಂದ ತಪ್ಪಾಯ್ತು. ನಿಮ್ ಗುರ್ತು ಸಿಗ್ಲಿಲ್ಲ. ನೀವ್ ಒಳಗೋಗಿ. ಅಕ್ರಮ್ ಸರ್ ರೂಮ್ 108 ಅಲ್ಲಿ ಇದ್ದಾರೆ.